ಸರ್ ಇಂಟೀರಿಯರ್ಸ್ ಸೆಲೆಕ್ಷನ್ ಓಕೆ ನಿಮ್ದ ಕ್ಲೈಂಟ್ ಇದೆ. ಕ್ಲೈಂಟ್ ಇರುತ್ತೆ. ಕ್ಲೈಂಟ್ ನೀವು ಅವ್ರ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡ್ತೀರಾ. ಎಸ್ ಎಕ್ಸಾಕ್ಟ್ಲಿ. ಒಬ್ಬೊಬ್ರದ್ದು ಒಂದೊಂದು ಟೈಪ್ ಇರುತ್ತೆ. ಮನೆ ಒಳಗಡೆ ಇಂಟೀರಿಯರ್ ನಾವು ಯಾವುದೋ ಸ್ಟುಡಿಯೋದಲ್ಲಿ ಇದೀವಿ ಅಥವಾ ಯಾವುದೋ ನಾವು ಅರ್ಮಲ್ ಇದೀವಿ ಅಂತ ನಮಗೆ ಫೀಲ್ ಬರಬೇಕು. ಮನೆ ಒಳಗಡೆ ಬಂದಾದ್ಮೇಲೆ ಆಚೆ ಕಡೆಗೆ ಹೋಗ್ಲಿಕ್ಕೆ ಮನ್ಸೇ ಬರಬಾರ್ದು. ಆ ತರ ಇಂಟೀರಿಯರ್ಸ್ ನ ಓಮ್ ಆಕಾರ ಅವ್ರು ಮಾಡ್ಕೊಡ್ತಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ ಎಕ್ಸಲೆಂಟ್ ಹೇಗೆ ಮಾಡ್ತಾರೆ ಅಂತ. ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದ್ರೆ ಮನೆಯಲ್ಲೆಲ್ಲ ಪೀಸ್ಫುಲ್ ಆಗಿದೆ, ನೋಡ್ಲಿಕ್ಕೆ ಹೆವನ್ ಆ ತರ ಕಾಣ್ಬೇಕು. ಈಗ ನಾನು ಮೈಸೂರು ಬೇಸ್ಡ್ ಓಮ್ ಆಕಾರ ಇಂಟೀರಿಯರ್ಸ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಏನ್ ಮಾತಾಡ್ತಾರೆ ಸರ್? ಇಂಟೀರಿಯರ್ಸ್ ಸೆಲೆಕ್ಷನ್ ಓಕೆ ನಿಮ್ದ ಕ್ಲೈಂಟ್ ಇದೆ. ಕ್ಲೈಂಟ್ ಇರುತ್ತೆ. ಕ್ಲೈಂಟ್ ನೀವು ಅವ್ರ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡ್ತೀರಾ. ಎಸ್ ಎಕ್ಸಾಕ್ಟ್ಲಿ. ಹೆಂಗೆ ಸರ್? ಮನೆ ಒಂದು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬರದ್ದು ಏನಿರುತ್ತೆ ಅಂದ್ರೆ ಡ್ರೀಮ್ ಅಂತ ಇರುತ್ತೆ. ಈಗಂತೂ ಒಬ್ಬೊಬ್ರು ಮನೆನೂ ಒಂದೊಂದು ಯೂನಿಕ್ ಆಗಿರ್ಬೇಕು ಅಂತ ಇರುತ್ತೆ. ಸೊ ಇವಾಗ ನೀವು ಮನೆ ಕಟ್ತಿರ್ತೀರಾ, ಸರ್ ಮನೆ ಕಟ್ತಿರ್ತಾರೆ, ಯಾರೇ ಮನೆ ಕಟ್ತಿರ್ಬೇಕಾದ್ರು ಫಸ್ಟ್ ಆಫ್ ಆಲ್ ಏನಂತಂದ್ರೆ ಅಲ್ಲಿ ಲೇಡೀಸ್ದು ಟಾಪ್ ಇರುತ್ತೆ, ನಂಗೆ ಹಿಂಗೆ ಮನೆ ಬರಬೇಕು ಅಂತ ಒಂದಿರುತ್ತೆ. ಜೊತೆಗೆ ಅವ್ರ ಮಕ್ಕಳು ಅಂತ ಇದ್ದೇ ಇರುತ್ತೆ, ಈ ಥರ ಇರಬೇಕು. ಜೊತೆಗೆ ಅವ್ರದ್ದು ಕೂಡ ಇಷ್ಟಿಷ್ಟೇ ಬಡ್ಜೆಟ್ ಅಂತ ಇರುತ್ತೆ. ಸೊ ಇವೆಲ್ಲನೂ ಸೇರಿ ಒಂದು ಡ್ರೀಮ್ ಅಂತ ಇಟ್ಕೊಂಡಿರ್ತಾರೆ, ಕನಸು. ಆ ಕನ್ಸನ್ನ ಮಾಡೋ ಅಂತಂದ್ರೆ ನಾವು ಆಕಾರ ಕೊಡ್ತೀವಿ ಅಂತ ಹೇಳ್ತೀವಿ. ನಮ್ ನೇಮ್ ಇರೋದೇ ಹಂಗೆ, ಓಂ ಆಕಾರ ಅಂದ್ರೆ ಮನೆಗೆ ಒಂದು ಆಕಾರ ಕೊಡ್ತೀವಿ ಅಂತ. ಸೊ ಅದಕ್ಕೆ ಕಸ್ಟಮರ್ಗೆ ಹೆಂಗ್ ಬೇಕು ಅದ್ರ ತರ ಕಸ್ಟಮೈಸ್ ತರ ಮಾಡ್ತೀವಿ. ನಮ್ದು ಹೆಂಗೆ ಟೈಲ್ ಸೆಲೆಕ್ಷನ್ಸ್ ಇಂದ ಹಿಡಿದು ಇಂಟೀರಿಯರ್ಸ್, ವಾರ್ಡ್ರೋಬ್ಸ್, ಕಿಚನ್ಸ್ ಆಗಿರ್ಬೋದು, ಜೊತೆಗೆ ಎಲ್ಲ ನಿಮ್ ಸೀಲಿಂಗ್ ವರ್ಕ್ಸ್ ಇರ್ಬೋದು, ಕಂಪ್ಲೀಟ್ ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ತರ ಮಾಡಿ ಮನೆ ಹ್ಯಾಂಡ್ ಓವರ್ ಕೀ ಅನ್ಕೊಂಡು ನಾವು ಜೊತೆಲಿ ಇರ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಕಸ್ಟಮೈಸ್ಡ್ ಇಂಟೀರಿಯರ್ ಅಂತ ಹೇಳ್ತೀವಿ. ಬೇರೆಯವ್ರ ತರ ನಾವು ಕಂಪ್ಲೀಟ್ ಬರೀ ವಾರ್ಡ್ರೋಬ್ ಮಾತ್ರ ಮಾಡ್ತೀವಿ, ಕಿಚನ್ ಮಾತ್ರ ಮಾಡ್ತೀವಿ ಅನ್ನೋದಿಲ್ಲ. ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ತರ ಕಂಪ್ಲೀಟ್ಲಿ ಕೊಡ್ತೀವಿ. ಪಾರ್ಟಿಷನ್ಸ್ ಆಗಿರ್ಬೋದು ಅಥವಾ ನಾವು ಐಡಿಯಾಸ್ ಆಗಿರ್ಬೋದು, ಯಾವ ತರ ಮಾಡಬೇಕು ಅಂತ ಹೇಳಿ ಕೊಡೋದಕ್ಕೆ ನಾವು ಮೆಟೀರಿಯಲ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ದೇರ್ ಆರ್ ನೂರಾರು ತರ ಮೆಟೀರಿಯಲ್ ಇದೆ ಇಂಟೀರಿಯರ್. ಸೊ ಒಂದೇ ತರ ಮೆಟೀರಿಯಲ್ ಇಡೀ ಮನೆಗೆ ಯೂಸ್ ಮಾಡಲ್ಲ. ಇಂಥ ಮೆಟೀರಿಯಲ್ ಇಂಥ ಕಡೆ ಯೂಸ್ ಮಾಡಬೇಕು, ವಾಟರ್ ಪ್ರೂಫ್ ಮೆಟೀರಿಯಲ್ ಎಲ್ಲಿ ಯೂಸ್ ಮಾಡಬೇಕು, WPC ಮೆಟೀರಿಯಲ್ ಅಂತ ಹೇಳ್ತೀವಿ, SDHMR ಮೆಟೀರಿಯಲ್ ಅಂತ ಹೇಳ್ತೀವಿ. ಅದಕ್ಕೆ ಯಾವ ತರ ಅಕ್ರಿಲಿಕ್ ಯೂಸ್ ಮಾಡಬೇಕು ಅಂತ ಹೇಳ್ತೀವಿ, ಲ್ಯಾಮಿನೇಟ್ಸ್ ಯಾವ ತರ ಯೂಸ್ ಮಾಡಬೇಕು ಅಂತ ಹೇಳ್ತೀವಿ, PPP. ಸೊ ಇದೆಲ್ಲ ಏನಿದೆ ಕಂಪ್ಲೀಟ್ಲಿ ಕಸ್ಟಮರ್ ಡೀಟೇಲ್ಸ್ ಕೊಡ್ತೀವಿ. ಡೀಟೇಲ್ಸ್ ಕೊಡೋದು ಜೊತೆಗೆ ಇವಾಗ ನೀವು ನೋಡ್ತಾ ಇದ್ದೀರಾ ಗ್ರೇ ಕಲರ್. ಈ ಗ್ರೇ ಕಲರ್ ನ ನಾವು ಡಿಸೈನ್ ಅಲ್ಲಿ 3D ಡಿಸೈನ್ ಫಸ್ಟ್ ಕೊಡ್ತೀವಿ. 3D ಡಿಸೈನ್ ಕೊಟ್ಟ ತಕ್ಷಣ ಏನಾಗುತ್ತೆ, ಕಸ್ಟಮರ್ ಅದನ್ನೇ ಹಾಕ್ಸ್ಕೋಬೇಕು ಅಂತ ರೂಲ್ಸ್ ಇಲ್ಲ. ಅವ್ರಿಗೇನೋ ಚೇಂಜ್ ಮಾಡಬೇಕು ಅನ್ನಿಸ್ತಾ ನಾವು ಸೆಲೆಕ್ಷನ್ಸ್ಗೆ ಅಂತ ಕೊಡ್ತೀವಿ. ಅವರೇ ಅವ್ರ ಕೈಯಿಂದ ಏನ್ ಸೆಲೆಕ್ಷನ್ ಮಾಡ್ತಾರೆ ಅದ್ರ ತಕ್ಕಂತೆ ನಾವು ಅವ್ರ ಮನೆಗೆ ಇನ್ಪುಟ್ ಹಾಕ್ತೀವಿ. ಸೊ ನಿಮ್ಮಲ್ಲಿ ಎಕ್ಸ್ಪರ್ಟ್ ನೀವು ಯಾರು ಸರ್ ನಿಮ್ಮ ಆಫೀಸ್ ಅಲ್ಲಿ? ನಾನು, ನನ್ನ ವೈಫು ಇಬ್ರು ಕೂಡ ಹ್ಯಾಂಡಲ್ ಮಾಡ್ತೀವಿ. ಜೊತೆಗೆ ನಮ್ಮ ಮಾವ ಇದ್ದಾರೆ. ಎಲ್ಲಿ ಲೊಕೇಟ್ ಆಗಿದೆ ನಿಮ್ಮ ಆಫೀಸ್? ಹೇಳಿ. ಆಫೀಸ್ JP ನಗರದಲ್ಲಿ, ಮೈಸೂರಲ್ಲಿ ಮೇಜರ್ ಬ್ರಾಂಚ್ ಇರೋದು. ನೆಕ್ಸ್ಟ್ ಬ್ಯಾಂಗ್ಳೂರ್, ಮೈಸೂರು, ಹಾಸನ್, ಚಾಮರಾಜನಗರ್ ಈ ಕಡೆ ಸರೌಂಡಿಂಗ್ಸ್ ಏರಿಯಾ ಕಂಪ್ಲೀಟ್ಲಿ ಕವರ್ ಮಾಡಿ. ಎಕ್ಸಿಸ್ಟಿಂಗ್ ಎಷ್ಟು ಕ್ಲೈಂಟ್ ಇದ್ದಾರೆ? ಎಕ್ಸಿಸ್ಟಿಂಗ್ ಅಟ್ ಪ್ರೆಸೆಂಟ್ಲಿ ವಿ ಹ್ಯಾವ್ 15 ಕ್ಲೈಂಟ್ಸ್ ಇದ್ದಾರೆ ನಡೀತಾರ ಅಟ್ ಪ್ರೆಸೆಂಟ್ಲಿ. ಸೊ ಇದಕ್ಕೆ ರನ್ನಿಂಗ್ ಪ್ರೋಸೆಸ್, ಒಂದು ಮುಗಿತಾ ಇರುತ್ತೆ, ಇನ್ನೊಂದು ತಗೋತಾ ಇರ್ತೀವಿ. ನಮ್ದೇನೋ ಲಿಮಿಟೇಷನ್ ತಗೊಂಡಿರ್ತೀವಿ. ಸೊ ಎಲ್ಲ ನೂರಾರು ತರ ಕಸ್ಟಮರ್ಸ್ ತಗೊಂಡು ಎಲ್ಲರಿಗೂ ಕ್ಲಮ್ಸಿ ಮಾಡ್ಕೊಳ್ಳಲ್ಲ. ನಮ್ದು ಒಂದು ಪ್ರಾಜೆಕ್ಟ್ ಮುಗಿತಾದಂಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಹೋಗ್ತಾ ಇರ್ತೀವಿ, ನೆಕ್ಸ್ಟ್ ಪ್ರಾಜೆಕ್ಟ್ ಹೋಗ್ತೀವಿ. ಸೊ ಹಂಗೆ ಇರುತ್ತೆ, ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಇಂಥ ಟೈಮ್ ಪೀರಿಯಡ್ ಅಲ್ಲಿ ಇಂಥದ್ದಾಗತ್ತೆ, ಇಂಥ ಬಜೆಟ್ ಅಲ್ಲಿ ಮಾಡಬೇಕು ಅಂತ ನಾವು ಲುಕ್ ಮಾಡಿ ಮಾಡ್ತೀವಿ. ಸೊ ಮಿನಿಮಮ್ ಈಗ ಬಡ್ಜೆಟ್ ಅಂತ ಹೇಳಿದ್ರೆ ಎಷ್ಟು? ಸಿಂಪಲ್ ಇವಾಗ ಇಂಟೀರಿಯರ್ಸ್ ಅಲ್ಲಿ ಮಿನಿಮಮ್ ಅಂತ ಇಲ್ವೇ ಇಲ್ಲ. ಸೊ ನೀವು ಒಂದು 50,000 ಹಾಕ್ಬಿಟ್ಟು ಮಾಡ್ಬೋದು, 50 ಲಕ್ಷ ಹಾಕ್ಬಿಟ್ಟು ಮಾಡ್ಬೋದು, 5 ಕೋಟಿ ಹಾಕ್ಬಿಟ್ಟು ಮಾಡ್ಬೋದು. ಸೊ ಅವ್ರ ಲಿಮಿಟ್, ಅವ್ರದ್ದು ಏನ್ ಮೆಟೀರಿಯಲ್, ಏನ್ ಆಕ್ಸೆಸರೀಸ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಅದು ಸೇರ್ಕೊಳ್ಳುತ್ತೆ ಇಂಟೀರಿಯರ್. ಇವಾಗ ಕೆಲವು ಕಡೆ ಪ್ರೊಫೈಲ್ ಲೈಟ್ಸ್ ಅಂತ ಹೇಳ್ತೀವಿ, ಲೈಟಿಂಗ್ಸ್ ಬೇಕು ಅಂತ ಹೇಳ್ತೀವಿ, ಲೈಟಿಂಗ್ಸ್ ಬೇಡ ಅಂತ ಹೇಳ್ತಾರೆ, ಅಲ್ಲೇ ಒಂದು 50 ರೂಪಾಯಿ ಕಮ್ಮಿ ಆಗೋಯ್ತು. ಇವಾಗ ಕ್ವಾರ್ಟ್ಸ್ ಬದಲು ಗ್ರೆನೇಟ್ ಹೋಗ್ತೀವಿ ಅಂತಾರೆ, ಅಲ್ಲೂ ಒಂದು 1000 ಸ್ಕ್ವೇರ್ ಫೀಟ್ ಕಮ್ಮಿ ಆಗೋಯ್ತು. ಸೊ ಈ ತರ ಬಡ್ಜೆಟ್ ಎಲ್ಲ ಏನಂದ್ರೆ ನಾವು ಹೇಳ್ತೀವಿ, ಕಸ್ಟಮರ್ಸ್ ಗೈಡೆನ್ಸ್ ಕೊಡ್ತೀವಿ. ಯಾವ್ದು ಹಾಕಿದ್ರೆ ಏನ್ ಬೆಸ್ಟ್, ಯಾವ್ದು ಮಾಡಿದ್ರೆ ಎಲ್ಲಿ ಚೆನ್ನಾಗಿ ಕಾಣುತ್ತೆ, ಸೊ ಯಾವ್ದು ಜಾಸ್ತಿ ಲೈಫು, ಸೊ ಇದ್ರ ಮೇಲೆ ಇರುತ್ತೆ. ಜೊತೆಗೆ ನಾವು ಇಂಟೀರಿಯರ್ಸ್ ಮಾಡಿದ ತಕ್ಷಣ ಬಿಟ್ಕೊಡಲ್ಲ. ಸೊ ಅದಕ್ಕೆ ಸರ್ವಿಸಿಂಗ್ ಕೂಡ ನಮ್ಮ ಕಡೆಯಿಂದನೇ ಇರುತ್ತೆ. ಕಂಪ್ಲೀಟ್ ಕಸ್ಟಮರ್ಸ್ ಏನೇ ಒಂದು ತೊಂದರೆ ಆಗದಂಗೆ ನಾವು ಅದನ್ನ ನೋಡ್ಕೊಂಡಿರ್ತೀವಿ. ಸೊ ಯಾರ ಮನೆಗೆ ಯಾವ ತರ ಮಾಡ್ಕೊಡ್ಬೇಕು ಅನ್ನೋ ತಕ್ಕಂತೆ ಮಾಡ್ತೀವಿ. ಇವಾಗ ನಾವು ಪ್ರತಿಯೊಂದು ಲಕ್ಷಾಂತರ ಮನೆಗಳಿದೆ, ಒಂದೇ ಮನೆನ ಇನ್ನೊಂದು ಮನೆ ತರ ಎಲ್ಲೂ ಕಾಣಲ್ಲ. ನೀವು ನೋಡಿದೀರಾ ಎಲ್ಲ ಇಡೀ ಇವಾಗ ಬೆಂಗಳೂರು ಸಿಟಿನೇ ತಗೊಳ್ಳಿ, ಒಂದೇ ಮನೆ ತರ ಇನ್ನೊಂದು ಮನೆ ಇರಲ್ಲ. ಏನೇ ಮಾಡಕ್ ಸೇಮ್ ಡಿಟ್ಟೋ ಕಾಪಿ ಮಾಡ್ಬೇಕು ಅಂತಂದ್ರು ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಆ ಚೇಂಜಸ್ ಆಗ್ತಾ ಇದೆ ಏನಕ್ಕೆ ಅಂದ್ರೆ ಅವ್ರದ್ದು ಯೂನಿಕ್ನೆಸ್ ಚೇಂಜ್ ಇರುತ್ತೆ, ಡಿಸೈನಿಂಗ್ ಚೇಂಜ್ ಇರುತ್ತೆ. ಆ ಡಿಸೈನ್ ಚೇಂಜ್ ಇರೋದಕ್ಕೋಸ್ಕರ ನಾ ಚೇಂಜ್ ಆಗ್ತಾ ಹೋಗುತ್ತೆ. ಇಂಟೀರಿಯರ್ಸ್ ಬರೀ ಮನೆಗ ಅಥವಾ ಆಫೀಸ್ ಅಥವಾ ಇದು ಬೇರೆ ಬೇರೆ ಕಡೆ ಇರುತ್ತೆ? ಹೌದು, ಅಲ್ಲೂ ಎಲ್ಲಿಗೂ ಎಲ್ಲ ಕಡೆ ಇದೆಯಾ? ಇಂಟೀರಿಯರ್ಸ್ ಅಂತ ಬಂತು ಅಂತಂದ್ರೆ ಮನೆ ಒಂದೇ ಬರಲ್ಲ. ಮನೆ ಮೇಜರ್ ಹೌಸಿಂಗ್ ರೆಸಿಡೆನ್ಷಿಯಲ್ ಜಾಸ್ತಿ. ನೆಕ್ಸ್ಟ್ ಬರೋದು ಆಫೀಸ್ ಸ್ಪೇಸಸ್, ಆಫೀಸ್ ಸೆಟಪ್ಸ್ ಆಗಿರ್ಬೋದು, IT ಕಂಪ್ನೀಸ್ ಆಗಿರ್ಬೋದು, ಸೊ ಮೇಜರ್ ಹಾಸ್ಪಿಟಾಲಿಟಿ ಕಂಪ್ನೀಸ್ ಆಗಿರ್ಬೋದು, ಇಲ್ಲ ನಿಮ್ದು ಸ್ಕೂಲ್ಸ್ ಕಾಲೇಜಸ್ ಆಗಿರ್ಬೋದು. ಇದಕ್ಕೆಲ್ಲ ಸೆಟಪ್ಸ್ ಏನ್ ಬೇಕೋ ಅದ್ ತಕ್ಕಂತೆ ಮಾಡ್ತಾ ಹೋಗ್ತೀವಿ.
ಸೊ ರೆಸಿಡೆನ್ಷಿಯಲ್ ಏನಂದ್ರೆ ನಾವು ಇವಾಗ ಏನ್ ಸೆಟಪ್ ಮಾಡಿದ್ವಿ ರೆಸಿಡೆನ್ಷಿಯಲ್ ಬೇಸ್ ಯಾಕೆಂದ್ರೆ ಸೆಟಪ್ ಮಾಡೋದಕ್ಕೆ ಕಸ್ಟಮರ್ಸ್ಗೆ ನೀಟಾಗಿ ಏನೇನ್ ಬೇಕು ಅನ್ನೋದು ಮೇಜರ್ ಅವ್ರ ಮನೆಗೆ ಅಂತ ನೋಡ್ಲಿ. ಆಫೀಸ್ ಸ್ಪೇಸಸ್ ಎಲ್ಲ ಅದು ತಕ್ಕಂತೆ ಮಾಡ್ಬೋದು, ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಮನೆ ಮಾಡ್ಬೇಕಾದಾಗ ಅದಕ್ಕೆ ಕಾಂಬಿನೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಗುಡ್ ವೈಬ್ಸ್ ಅಂತ ಹೇಳ್ತೀವಿ. ಮನೆ ಒಳಗಡೆ ಕಾಲಿಟ್ಟ ತಕ್ಷಣ ಆ ವೈಬ್ಸ್ ಬರಬೇಕು. ವೈಬ್ಸ್ ಬರ್ಲಿಲ್ಲ ಅಂತಂದ್ರೆ ಏನು ಅದು ನಮ್ಮ ಮನೆ ಕಟ್ಟಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಈಗ ಮೋಸ್ಟ್ ಇಂಪಾರ್ಟೆಂಟ್. ನಂಬರ್ ಆಫ್ ಕಸ್ಟಮರ್ಸ್ ವೆಸ್ಟರ್ನ್ ಇರಬೇಕು, ಆಮೇಲೆ ಅರ್ಮನ್ ಹತ್ರ ಇರಬೇಕು, ಕೆಲವರು ವಿಲೇಜ್ ಟೈಪ್ ಕಾಣ್ಬೇಕು ಅಂತೆಲ್ಲ ಹೇಳ್ತಾರೆ. ಹೌದು, ಈಗೆಲ್ಲ ಫುಲ್ ಮಾಡರ್ನ್ ಈಗೆಲ್ಲ. ಈಗ ಹೌದು, ನಿಮ್ದು ಯಾವ ತರ ಕಸ್ಟಮರ್ ನಿಮ್ಮ ಹತ್ರ ಬರ್ತಾರೆ? ಫಸ್ಟ್ ನಮ್ಮ ಹತ್ರ ಬರೋದೆಲ್ಲ ಆಲ್ಮೋಸ್ಟ್ ಮಲ್ಟಿಪಲ್ ಕೈಂಡ್ಸ್ ಇರುತ್ತೆ. ಸೊ ಒಂದು ಟ್ರೆಡಿಷನ್ ಕೈಂಡ್ ತೊಟ್ಟಿ ಮನೆ ಕಟ್ಟಬೇಕು ಅಂತ ಬರ್ತಾರೆ, ಅದಕ್ಕೆ ಇಂಟೀರಿಯರ್ಸ್ ಬೇಕು ಅಂತ ಕೇಳ್ತಾರೆ. ಇದು ಇವಾಗ ಟ್ರೆಂಡ್. ನೆಕ್ಸ್ಟ್ ಬರೋ ಅಂತದ್ದು ಏನಂತಂದ್ರೆ ಇವಾಗ ಮಾಡರ್ನ್, ಫುಲ್ ನಂಗೆ ಮಾಡರ್ನ್ ಆಗ್ಬೇಕು, ಫುಲ್ ಆಗ್ಬೇಕು, ಲಕ್ಸುರಿಯಸ್ ಆಗ್ಬೇಕು ಅಂತ ಹೇಳ್ತಾರೆ. ಇನ್ನು ನಾಲ್ಕನೇದು ಮೋಸ್ಟ್ ಇಂಪಾರ್ಟೆಂಟ್ ಬರೋ ಅಂತದ್ದು ವಾಸ್ತು. ನಾವು ಮೇಜರ್ಲಿ ಬರೋ ಅಂತದ್ದು ವಾಸ್ತು ಹಿಂಗ್ ಬೇಕು ಅಂತಕ್ಕಂಥ ಇಂಟೀರಿಯರ್ಸ್ ಮಾಡ್ತೀವಿ. ಸುಮ್ನೆ ಮೊದ್ಲು ಮನೆ ಹೋಗ್ಬಿಟ್ಟು ಹಿಂಗ್ ಮಾಡ್ಬೇಕು ಅನ್ನೋದು ಮಾಡಲ್ಲ. ಸೊ ಇನ್ನೊಂದು ಪಾಯಿಂಟ್, ನೀವು ಬರೀ ಕನ್ಸ್ಟ್ರಕ್ಷನ್ ಗೆ ಮತ್ತೆ ಕನ್ಸ್ಟ್ರಕ್ಟ್ ಇರ್ತಲ್ಲ ಅದಕ್ಕೂ ಮಾಡ್ತೀರಾ, ಅಥವಾ ಹೊಸ ಮನೆಗೆ ಅಲ್ಲ ಹಳೆ ಮನೆಗೂ ಮಾಡ್ತೀರಾ ನೀವು ಇಂಟೀರಿಯರ್ಸ್ ಅಂತ? ಹಳೆ ಮನೆಗೆ ಎಲ್ಲರೂ ಈಗ ಇಂಟೀರಿಯರ್ಸ್ ಅಂತ ಹೊಸ ಮನೆ ಕಟ್ತಾ ಇದೀವಿ, ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಕೆಲವರು ಇದಕ್ಕೂ ಹಳೆ ಮನೆನೇ ತುಂಬಾ ಚೆನ್ನಾಗಿ ಮಾಡ್ಬೋದು ಅಂತ. ಹಿಂಗೆ ಅದು ಹಳೆ ಮನೆ ರಿನೋವೇಷನ್ಸ್ ಅನ್ನೋದು ಯಾವ್ದು ತಗೋತೀವಿ ಅಂದ್ರೆ ಕಸ್ಟಮರ್ ನಮ್ಗೆ ಟೈಮ್ ಕೊಡ್ಬೇಕು. ಓಕೆ, ಆಮೇಲೆ ಅಲ್ಲೇ ವಾಸ ಇಟ್ಕೊಂಡು ಮಾಡಿ ಅಂದಾಗ ನಾವು ಮಾಡಲ್ಲ. ಅಲ್ಲಿ ವಾಸ ಇಟ್ಕೊಂಡು ಅವ್ರಿಗೂ ಕೂಡ ತೊಂದ್ರೆ, ನಮಗೂ ಮಾಡಕ್ಕೂ ತೊಂದ್ರೆ. ಸೊ ಫಸ್ಟ್ ಮಾಡ್ತೀವಿ, ರಿನೋವೇಷನ್ಸ್ ವರ್ಕ್ ಮಾಡ್ತೀವಿ. ಡಿಪೆಂಡ್ಸ್ ಆನ್ ದ ಸ್ಪೇಸ್ ಹೇಗಿರುತ್ತೆ, ಅವ್ರ ಕನ್ವೀನಿಯನ್ಸ್ ಹೆಂಗಿರುತ್ತೆ, ಸೊ ಜಾಗ ಹೆಂಗಿರುತ್ತೆ, ಸೊ ಏನ್ ಸ್ಪೇಸಸ್ ಇರುತ್ತೆ ಅದ್ ತಕ್ಕಂತೆ ಮಾಡ್ತೀವಿ. ಆಮೇಲೆ ಮಾಡಕ್ ಆಗತ್ತೆ ಅಂದ್ರೆ ಕಸ್ಟಮರ್ಸ್ ಅಲ್ಲೇ ಹೇಳ್ತೀವಿ ಮಾಡ್ಬೋದು, ಮಾಡಕ್ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ತೀವಿ. ರಿನೋವೇಷನ್ಸ್ ಅಲ್ಲಿ ಏನಂದ್ರೆ ಕೈ ಹಾಕಿದ್ಮೇಲೆ ಗೊತ್ತಾಗತ್ತೆ ಎಷ್ಟು ಖರ್ಚಾಗತ್ತೆ ಅಂತ. ಹಾಕಕ್ಕೂ ಮುಂಚೆನೆ ಇಷ್ಟೇ ಆಗ್ಬೋದು ಅಂತ ಅಪ್ರಾಕ್ಸಿಮೇಷನ್ ಇರ್ಬೋದು, ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ಬಟ್ ಮನೆ ಕಟ್ಬೇಕಾದ ಹೊಸ ಮನೆ ಇದ್ದಾಗ ಎಕ್ಸಾಕ್ಟ್ ಆಗಿ ಇಷ್ಟೇ ಆಗ್ಬೋದು ಅಂತ ಹೇಳ್ಬೋದು. ಅದೆಲ್ಲ ಡಿಫ್ರೆನ್ಸ್ ಇರುತ್ತೆ. ಕಸ್ಟಮರ್ ಫಸ್ಟ್ ಪ್ರೈಸಿಂಗ್ ಅಂತ ಬಂತು ಅಂತಂದಾಗ ನಿಮ್ಗೂ ಗೊತ್ತು, ಏನೇ ಒಂದು ವಸ್ತು ತಗೋಬೇಕು, ಮೊಬೈಲ್ ತಗೋಬೇಕು ಅಂದ್ರೆ ಪ್ರೈಸಿಂಗ್ ಇದ್ರೆ ಹೇಳಿ ಅಂತ ಹೇಳ್ತಾರೆ. ಫಸ್ಟ್ ಹೇಳ್ತಾರೆ. ಬಟ್ ಹೊಸ ಮನೆ ಕಟ್ಬೇಕಾದ್ರೆ ಪ್ರೈಸಿಂಗ್ ಹೇಳ್ಬೋದು, ಕೊಟೇಶನ್ ಹೇಳ್ಬೋದು. ಬಟ್ ರಿನೋವೇಷನ್ ಬರ್ತಾರೆ ಏನಾಗುತ್ತೆ ಅಂದ್ರೆ ಪ್ರೈಸಿಂಗ್ ಅಪ್ರಾಕ್ಸಿಮೇಷನ್ ಹೇಳ್ಬೋದು, ಕಂಪ್ಲೀಟ್ ಎಂಡ್ ಟು ಎಂಡ್ ಎಷ್ಟಾಗುತ್ತೆ. ಇದು ಟೇಕ್ ಟೈಮ್ ಅಂಡ್ ಟೈಮ್ ಅಮೌಂಟ್ ಆಲ್ಸೋ ತಗೊಳುತ್ತೆ, ಟೈಮ್ ತಗೊಳುತ್ತೆ. ಸೊ ಫಿನಿಶಿಂಗ್ 100% ಕೊಡ್ತೀವಿ, ಗ್ಯಾರಂಟಿ ಇದೆ. ಎಕ್ಸೆಪ್ಟ್ ಮೈಸೂರು, ನಿಮ್ದು ಪ್ರಾಜೆಕ್ಟ್ ಎಲ್ಲೆಲ್ಲ ಇದೆ? ಮೈಸೂರು, ಚಾಮರಾಜನಗರ್, ಹಾಸನ್, ಬ್ಯಾಂಗ್ಳೂರ್ ಇಷ್ಟು ನಡೀತಾನೆ ಇದೆ. ಎನಿ ಟೈಮ್ ಇಟ್ಸ್ ಗೋಯಿಂಗ್ ಆನ್. ಫ್ರಮ್ ಪಾಸ್ಟ್ 10 years ವಿ ಆರ್ ಇನ್ ಟು ದಿಸ್ ಫೀಲ್ಡ್. ಓಂ ಆಕಾರ ಕನ್ಸ್ಟ್ರಕ್ಷನ್ ಇಂಟೀರಿಯರ್ಸ್ ಅಂತ. ಮೈಸೂರಲ್ಲಿ ಆಯ್ತು ಅಂತಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಇಂಟೀರಿಯರ್ಸ್ ಮಾಡ್ತೀವಿ. ಬ್ಯಾಂಗ್ಳೂರಲ್ಲಿ ಬಂತು ಅಂತಂದ್ರೆ ಓನ್ಲಿ ಇಂಟೀರಿಯರ್ಸ್, ಓಂ ಆಕಾರ ಇಂಟೀರಿಯರ್ಸ್. ಸೊ ಹಾಸನಲ್ಲಿ ಬಂತು ಅಂತಂದ್ರೆ ಇಂಟೀರಿಯರ್ಸ್, ಚಾಮರಾಜನಗರ್ ಬಂತು ಅಂದ್ರೆ ಇಂಟೀರಿಯರ್ಸ್. ಮೈಸೂರಲ್ಲಿ ಮಾತ್ರ ಕನ್ಸ್ಟ್ರಕ್ಷನ್ ಸೇರಿಸಿ ಇಂಟೀರಿಯರ್ಸ್ ಮಾಡ್ತೀವಿ. ನಮ್ಮ ಏನ್ ವರ್ಕ್ಮ್ಯಾನ್ಶಿಪ್ ಇದೆ ಅದು ಸುಪೀರಿಯರ್ ಚೆನ್ನಾಗಿ ಬರಬೇಕು ಕಸ್ಟಮರ್ಸ್ಗೆ ಅಂತ ನಾವು ಹೋಗ್ಬೋಣ ಅಂತ. ತುಂಬಾ ಚೆನ್ನಾಗಿ ಮಾತಾಡಿದ್ರೆ ನೀವು ಮಾತಲ್ಲಿ ಎಷ್ಟು ಮಾತಾಡ್ಬೇಕಾದ್ರೆ ಇನ್ನ ಇಂಟೀರಿಯರ್ ಹೇಗಿರುತ್ತೆ ಅಂತ ಹೇಳಿ ನಾನೇ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೋತಿದ್ದೇನೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು.